ಇನ್ನು ಕನ್ನಡದ ಖ್ಯಾತ ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನ ಪಡೆದುಕೊಂಡು 2 ತಿಂಗಳುಗಳು ಕಳೆದಿದೆ. ವಿಚ್ಛೇದನ ಪಡೆದುಕೊಂಡು 2 ತಿಂಗಳು ಕಳೆದರೂ ಕೂಡ ಇವರಿಬ್ಬರ ಕುರಿತಂತೆ ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಲೇ ಇದೆ. ಕೆಲವು ವೈಯಕ್ತಿಕ ಕಾರಣಗಳಿಂದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮಾಧ್ಯಮಗಳ ಮುಂದೆ ಬಂದು ಕೂಡ ಸ್ಪಷ್ಟನೆಯನ್ನ ನೀಡಿದ್ದರು. ಈ ನಡುವೆ ಕೆಲವು ಜನರು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚ್ಛೇದನಕ್ಕೆ ಸೃಜನ್ ಲೋಕೇಶ್ ಅವರು ಕಾರಣ ಎಂದು ಹೇಳುತ್ತಿದ್ದಾರೆ. ಸೃಜನ್ ಲೋಕೇಶ್ ಅವರಿಂದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ ಅನ್ನುವ ಸುದ್ದಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಿಮಗೆಲ್ಲ ತಿಳಿದೇ ಇದೆ. ಈ ನಡುವೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚ್ಛೇದನಕ್ಕೆ ಕಾರಣ ಸೃಜನ್ ಲೋಕೇಶ್ ಅನ್ನುವ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಅವರು ಇದಕ್ಕೆ ಸ್ಪಷ್ಟತೆಯನ್ನು ನೀಡಿದ್ದಾರೆ. ಹಾಗಾದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚ್ಛೇದನಕ್ಕೆ ಸೃಜನ್ ಲೋಕೇಶ್ ಅವರು ಕಾರಣ ಅನ್ನುವ ಸುದ್ದಿಯ ಬಗ್ಗೆ ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಹೇಳಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲ ಅಂದಾಗ ನಾನು ಯಾಕೆ ಬೇಜಾರು ಮಾಡ್ಕೊಳ್ಬೋದು? ಜನರು ಇರೋದೇ ಒಂದು ಕಮೆಂಟ್ ಮಾಡೋದಕ್ಕೆ, ತೆಗ್ಳೋಕೆ, ಅಥವಾ ಅವ್ರಿಗೇನು ಖುಷಿ ಬರುತ್ತೋ ಆ ಥರ ಮಾತಾಡೋದಕ್ಕೆ. ನೀವು ಕೂತ್ಕೊಂಡು ಇಲ್ಲೊಂದು 3 ಗಂಟೆ ಎಲ್ಲ ಕೂತ್ಕೊಂಡ್ಬಿಟ್ರೆ ಇವರೇ ಏನೋ ಬೇರೆ ಥರ ಹಾಕ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ತಲೆನೇ ಕೆಡಿಸ್ಕೊಬಿಡ್ರಿ. ನಾನು ಸರಿ ಇದ್ದಾಗ ನೀವು ತಲೆ ಕೆಡಿಸ್ಕೊಳ್ಳಿ. ನಮ್ಮ ಮನೇಲಿ ನಾವೆಲ್ಲ ನಗಾಡ್ತಾ ಇದ್ವಿ. ಅದೆಲ್ಲ ಬಂದಾಗ ಏನೋ ಇದು ಸುಜಾ ಏನೋ ನಿಮ್ಮ ಮೇಲೆ ಈ ಥರ ಬಂದಿದೆ. ಯಾಕಂದ್ರೆ ಅವರಿಬ್ರು ನಮ್ಮ ಮನೇಲೇ ಇರೋ ಅಂಥ ಹುಡುಗರು ಅವರು. ಇನ್ನು ಸಾಟರ್ಡೆ ಸಂಡೇ ಆದರೆ ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ನಾನು ಜೊತೆಲಿ ಹೋಗ್ತಾ ಇದ್ದೆ. ಹೌದು, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ವಿಚ್ಛೇದನಕ್ಕೆ ಸೃಜನ್ ಲೋಕೇಶ್ ಕಾರಣ ಅನ್ನುವ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಈ ಕುರಿತಂತೆ ಮಾತನಾಡಿದ ಗಿರಿಜಾ ಲೋಕೇಶ್ ಅವರು ಜನರು ಇರುವುದೇ ಈ ರೀತಿ ಮಾತನಾಡುವುದಕ್ಕೆ ಎಂದು ಹೇಳಿ ತಮಾಷೆ ಮಾಡಿದ್ದಾರೆ. ಹೌದು, ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದ ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಅವರು ನನಗೆ ಇದರ ಬಗ್ಗೆ ಎಲ್ಲಿಯೂ ತಿಳಿದಿರಲಿಲ್ಲ ಮತ್ತು ಯಾರ ಬಳಿಯೂ ಕೂಡ ಕೇಳಿಸಿಕೊಂಡಿರಲಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಈ ವಿಷಯದ ಕುರಿತಂತೆ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದಾಗ ಹೌದಾ ಮತ್ತು ಏನೆಂದು ಬರೆದಿದ್ದಾರೆ ಎಂದು ಅವರನ್ನೇ ನಾನು ಪ್ರಶ್ನೆ ಮಾಡಿದ್ದೆ ಎಂದು ಹೇಳಿದ್ದಾರೆ ಗಿರಿಜಾ ಲೋಕೇಶ್ ಅವರು. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ನಾನು ಸೃಜನ್ ಲೋಕೇಶ್ ಮತ್ತು ಸೃಜನ್ ಲೋಕೇಶ್ ಅವರ ಪತ್ನಿ ತಮಾಷೆ ಕೂಡ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಗಿರಿಜಾ ಲೋಕೇಶ್ ಅವರು. ಇನ್ನು ಈ ವಿಷಯದ ಕುರಿತಂತೆ ಮಾತನಾಡಿದ ಗಿರಿಜಾ ಲೋಕೇಶ್ ಅವರು ಸೃಜನ್ ಲೋಕೇಶ್ ಅವರ ಬಳಿ ಕೂಡ ಏನೇನು ನಿನ್ನ ಬಗ್ಗೆ ಈ ರೀತಿ ಬಂದಿದೆ ಅಲ್ಲೇ ಎಂದು ಆತನಿಯೂ ಕೂಡ ತಮಾಷೆ ಮಾಡಿದ್ದೆ ಎಂದು ಹೇಳಿದ್ದಾರೆ ಗಿರಿಜಾ ಲೋಕೇಶ್ ಅವರು. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸೃಜನ್ ಲೋಕೇಶ್ ಅವರ ಪತ್ನಿಯ ಬಳಿ ಕೂಡ ಗಿರಿಜಾ ಲೋಕೇಶ್ ಅವರು ತಮಾಷೆ ಮಾಡಿದ್ದಾರಂತೆ. ಇನ್ನು ಸೃಜನ್ ಲೋಕೇಶ್ ಅವರ ಮೇಲೆ ಕೇಳಿ ಬಂದಿರುವ ಈ ಆರೋಪದ ಬಗ್ಗೆ ಮಾತನಾಡಿದ ಗಿರಿಜಾ ಲೋಕೇಶ್ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಕೂಡ ಈ ತರಹದ ಘಟನೆ ಆಗಿಲ್ಲ ಮತ್ತು ಮುಂದೆ ಕೂಡ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಜನರು ಇರುವುದೇ ಈ ರೀತಿಯ ಸುದ್ದಿಗಳನ್ನು ಹಬ್ಬಿಸೋಕೆ ಎಂದು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಗಿರಿಜಾ ಲೋಕೇಶ್ ಅವರು.